ವಿರಾಮದ ನಂತರ ಯುಗಾದಿ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಯುಗಾದಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಯುಗಾದಿ ಹಬ್ಬದ ದಿನ ನನ್ನ ರಾಶಿಯ ಫಲಾಫಲ ಹೇಗಿದೆ ಅಂತ ತಿಳ್ಕೊಳ್ಳೋ ನಿಮ್ಮ ಕುತೂಹಲಕ್ಕೆ ಈಗ ಶಾಸ್ತ್ರಿಗಳು ಉತ್ತರ ಕೊಡ್ತಾರೆ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಮೀನರಾಶಿಯವರೆಗೆ ಒಟ್ಟಾರೆ ಇವತ್ತಿನ ಈ ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿಗಳೇ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು, ಚಂದ್ರ ಹಾಗೂ ಬುಧರಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ಮಂದಬುದ್ಧಿಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಕುಜ ಶನೈಶ್ಚರರಿದ್ದಾರೆ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರವಿ, ಶುಕ್ರ ಹಾಗೂ ರಾಹು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಈ ದಿವಸದ ಫಲ ಏನು ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ, ಗುರುಚಂದ್ರರ ಯುತಿ ತುಂಬ ಒಳ್ಳೆಯದು, ಗಜಕೇಸರಿ ಯೋಗ ಅದು. ಹೀಗಾಗಿ ಬಂಧು ಮಿತ್ರರಲ್ಲಿ ಒಂದು ಒಳ್ಳೆಯ ವಾತಾವರಣ, ಹಬ್ಬದ ವಾತಾವರಣ ಹೇಗಿರ್ತದಪ್ಪ ಅಂದರೆ ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಒಡನಾಟ ಅದು ಸಿಹಿಯಾಗಿ ಖುಷಿಯಾಗಿರ್ತದೆ ಈ ದಿವಸ ನಿಮ್ಮ ಪಾಲಿಗೆ. ಗುರು ಬುಧರಿದ್ದರೆ ಬುದ್ಧಿಯೂ ಹಾಗೆ ಇರ್ತದೆ. ಹೀಗಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ಸಮಾಧಾನ ಕಾಣ್ತಕ್ಕಂಥ ದಿವಸ ಆಗಿದೆ. ಹಾಗಂತ ಮೈ ಮರೆಯೋ ಹಾಗಿಲ್ಲ. ಚತುರ್ಥದ ಮಾಂದಿ, ಪ್ರಯಾಣದಲ್ಲಿ ತೊಂದರೆ, ನೀರಿಗೆ ಅಭಾವ, ಹಬ್ಬ ಇದೆಯಪ್ಪ ನೀರು ಬಿಟ್ಟಿಲ್ಲ, ನೀರಿಗಾಗಿ ಪರದಾಟ, ಅಲ್ಲೆಲ್ಲೋ ಹೋಗಿ ಕೊಡದಲ್ಲಿ ಹಿಡ್ಕೊಂಬರ್ಬೇಕು, ಈ ಥರದ್ದು ನೀರು ಪೋಲ್ ಮಾಡಬೇಡಿ. ಸ್ನಾನ ಮಾಡಬೇಕು, ಮತ್ತೊಂದು ಇತ್ಯಾದಿ ಆ ದೃಷ್ಟಿಯಲ್ಲಿ ನೀರನ್ನು ವ್ಯರ್ಥ ಮಾಡಿದ್ರೆ ನೀರಿನ ಅಭಾವ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಮೇಷರಾಶಿಯವರು. ಕೆಲಸ ಕಾರ್ಯಗಳು ಚೆನ್ನಾಗಿರ್ತದೆ. ಕೆಲಸ ಕಾರ್ಯಗಳು ಅಂತಂದರೆ ಎಷ್ಟು ಜನಕ್ಕೆ ರಜೆ ಇರ್ತದೆ, ಮನೆ ಕೆಲಸಗಳೇ ಇರ್ತದಲ್ಲ, ಅಲ್ಲೇ ಒಂದು ಸಮಾಧಾನ ಕಾಣ್ತಕ್ಕಂಥದ್ದು. ಅಮ್ಮನಿಗೆ ಸಹಾಯ ಮಾಡಿ, ಅಡುಗೆ ಮನೇಲಿ ಸಹಾಯ ಮಾಡಿ, ತೋರಣ ಕಟ್ಟೋದು, ಆ ರೀತಿಯ ಒಂದು ಆಯ್ತಪ್ಪ ಒಂದು ಕೆಲಸ ಮಾಡಿಕೊಟ್ರು ಒಂದು ಸಮಾಧಾನ, ಅಲ್ಲೂ ಒಂದು ಯಾವುದೇ ತೊಡಕಿಲ್ಲದೆ ಕೆಲಸ ಆಗ್ತಕ್ಕಂಥದ್ದು ಚೆನ್ನಾಗಿದೆ. ಹಬ್ಬದ ದಿವಸ ಚೆನ್ನಾಗಿದೆ, ಯಾಕೆ ಯೋಚನೆ, ಆರಾಮಾಗಿರಿ, ಇಷ್ಟ ದೇವತಾ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭರಾಶಿಯವರಿಗೆ ದಿವಸ ನೋಡಿ, ಈ ದಿವಸ ಮನೆ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಚೆನ್ನಾಗಿರ್ತದೆ. ನೀವು ಸಹಾಯ ಮಾಡ್ತೀರಾ, ನಿಮಗೂ ಪರಸ್ಪರ ಸಹಕಾರ ಸಿಗ್ತಕ್ಕಂಥ ದಿವಸವಾಗಿದೆ. ಈ ದಿವಸ ಆತ್ಮೀಯರಿಗಾಗಿ ಒಂದು ಉಡುಗೊರೆ ಕೊಡ್ತಕ್ಕಂಥದ್ದು, ಹಬ್ಬ ಇದ್ದಾರೆ, ಯಾರೋ ಬಂದಿದ್ದಾರೆ ಮನೆಗೆ, ಅವ್ರಿಗಾಗಿ ಒಂದಷ್ಟು ಹಣ ಖರ್ಚು ಮಾಡ್ತಕ್ಕಂಥ ಒಂದು ಲಕ್ಷಣ ಇದೆ. ಒಳ್ಳೆಯದಕ್ಕಾಗಿ ಸದ್ವಿನಿಯೋಗ ಅಂತ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಕಿವಿ ಮತ್ತು ಗಂಟಲು ಬಾಧೆ ಸೂಚಿಸ್ತಾ ಇದ್ದು ಸ್ವಲ್ಪ ಹುಷಾರು. ಹಬ್ಬ ಅಂದ ತಕ್ಷಣ ಹೊರಗಡೆ ಹಾಸ್ಪಿಟ್ಲಲ್ಲಿ ಯಾರು ಡಾಕ್ಟ್ರುಗಳು ಅವರು ಸಿಗೋದಿಲ್ಲ, ಪರದಾಟವಾಗುತ್ತೆ. ಮುಂಚೆನೇ ನೀವು ನೋಡಿ ಇದ್ರ ಬಗ್ಗೆ ಗಮನ ತೆಗೆದುಕೊಳ್ಳಿ. ಅಂದರೆ ಈ ನೀರು ಸೇವನೆ ಮಾಡುವಾಗ ಅಥವಾ ಇನ್ನೇನೋ ಈ ಥರ ಸಂದರ್ಭಗಳಲ್ಲಿ ನೀವು ಸೆಲ್ಫ್ ಮೆಡಿಕೇಷನ್ ನೋಡ್ಕೊಳ್ಳಿ, ಆದರೆ ಹುಷಾರಾಗಿರಿ ಅವುಗಳ ಬಗ್ಗೆ. ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಾಂದಿ ಇದೆ, ದ್ವಿತೀಯಾಧಿಪತಿ ಲಾಭದಲ್ಲಿದೆ. ಹೀಗಾಗಿ ಯಥೇಚ್ಛವಾದ ಆಹಾರ ಸಿಗುತ್ತೆ ನಿಮಗೆ. ಅವರು ಕರೀತಾರೆ, ಇವರು ಕರೀತಾರೆ, ಮತ್ತೊಬ್ಬರು ನಿಮ್ಮ ಫ್ರೆಂಡ್ಸ್ ಮನೆಗೂ ಹೋಗೋದು, ಎಲ್ಲರ ಮನೆಯಲ್ಲೂ ಊಟ ಮಾಡಿ ಕೊನೆಗೆ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಡೋದು ಸಾಧ್ಯತೆ. ಯಾಕೆಂದರೆ ದ್ವಿತೀಯದಲ್ಲಿ ಮಾಂದಿ ಇದ್ದರೆ ಅತಿಯಾದ ಸೇವನೆ ಅದು ಕೂಡ ತೊಂದರೆ ಆಗಿಬಿಡುತ್ತೆ. ಹೀಗಾಗಿ ಹುಷಾರು. ಹಣಕಾಸಿನ ವಿಚಾರದಲ್ಲಿ ಹಬ್ಬ ಇನ್ನೇನು ಸಾಮಾನ್ಯವಾಗಿ ಯುಗಾದಿಯ ಮಾರನೇ ದಿವಸ, ಯುಗಾದಿ ಸಂದರ್ಭದಲ್ಲಿ ಹಳ್ಳಿಗಳಲ್ಲೆಲ್ಲ ಒಂದು ಜೂಜಾಡೋದಿದೆ, ಅದೊಂದು ವಾಡಿಕೆ ಸಂಪ್ರದಾಯವಾಗಿಬಿಟ್ಟಿದೆ. ಹೀಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅವರಿಗೂ ಕೊಟ್ಬಿಡತಕ್ಕಂಥದ್ದು, ಇನ್ನೇನೋ ಮೋಸಗಳಿಗೆ ಒಳಗಾಗೋ ಸಾಧ್ಯತೆ, ಹಣ ಕಳ್ಕೊಳ್ಳೋದು ಇಂಥದ್ದು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಇನ್ನು ಈ ದಿವಸ ಕುಟುಂಬದಲ್ಲಿ ನೋಡಿ ಸಣ್ಣ ಪುಟ್ಟ ಘರ್ಷಣೆಗಳಾಗೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿರಿ. ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ ಹಬ್ಬಕ್ಕೆ ನಿಮ್ಮ ಶ್ರಮ ದೊಡ್ಡದಿರುತ್ತೆ. ಹೆಣ್ಮಕ್ಳು ಮನೆ ಪಾತ್ರ, ಯಾಕಂದರೆ ಹೆಚ್ಚು ಕೆಲಸ ಅವರಿಗೆ ಬಿದ್ದಿರುತ್ತೆ. ಪ್ರಾರ್ಥನೆಗೆ ದಿವಸ ನೋಡಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಕೆಲಸ ಕಾರ್ಯಗಳು, ಮನೆ ಕೆಲಸಗಳು ಸುಲಭವಾಗುತ್ತೆ, ಇನ್ನೊಬ್ಬರು ಸಹಕಾರ ಸಿಗುತ್ತೆ. ಹೆಚ್ಚು ಶ್ರಮ, ತುಂಬ ಜನ ಮನೆ ತುಂಬ ಬಂದುಬಿಟ್ಟಿದ್ದಾರೆ, ಒಬ್ಬರೇ ಅಡುಗೆ ಮಾಡಬೇಕು, ಈ ಥರದ್ದಿಲ್ಲ, ಸಪೋರ್ಟ್ ಸಿಗುತ್ತೆ. ಗಂಡಸರು ಕೂಡ ಸಪೋರ್ಟ್ ಮಾಡಿಬಿಡ್ತಾರೆ. ಆಯಿತು, ನಾನು ಮನೆ ಹೊರಗಿನ ಕೆಲಸ ನೋಡ್ಕೊಳ್ತೀನಿ, ಮನೆ ಒಳಗೆ ಕೆಲಸ ನೋಡ್ಕೊ, ಆ ಥರದ್ದೊಂದು ಸಹಕಾರ ಸಿಗುತ್ತೆ ಈ ದಿವಸ. ಸ್ವಲ್ಪ ತಲೆನೋವು, ತಲೆ ಬಿಸಿ, ತಲೆ ರಾಡಿ ಆಗ್ತಕ್ಕಂಥ ಸಾಧ್ಯತೆ, ಅಂದರೆ ಹೆಚ್ಚು ಟೆನ್ಷನ್ ಒಳಗಾಗೋ ಸಾಧ್ಯತೆ ಇದೆ, ತಲೆನೋವು ಬರೋ ಸಾಧ್ಯತೆ ಇದೆ ಸ್ವಲ್ಪ. ಯಾಕೆಂದರೆ ಪೂಜೆ ಇತ್ಯಾದಿ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗ್ಬಿಡುತ್ತೆ, ಅಷ್ಟು ತನಕ ಹಸಿವು ಇತ್ಯಾದಿ ಈ ಥರದ್ದೆಲ್ಲ ಇರುತ್ತದಲ್ಲ, ಅದು ಕಾರಣ ಆಗುತ್ತೆ. ಹೀಗಾಗಿ ಜನ್ಮದ ಮಾಂದಿ ಸ್ವಲ್ಪ ಆರೋಗ್ಯ ಹಾಳು ಮಾಡಬಹುದು, ಎಚ್ಚರಿಕೆ ಇರಲಿ. ಸ್ವಲ್ಪ ಹಾಲು, ಫ್ರೂಟ್ಸು, ಹಣ್ಣು ಈ ಥರ ತೊಗೊಳ್ಳಿ, ತೊಂದರೆ ಇಲ್ಲ. ಯಾರಿಗೆ ಅಸಮರ್ಥರೋ ಅವರು, ಅಂದರೆ ಸ್ವಲ್ಪ ಶರೀರ ಕೃಶವಾಗಿರೋರು. ಉಳಿದ ಹಾಗೆ ತುಂಬ ಚೆನ್ನಾಗಿದೆ, ಮನೆಯ ವಾತಾವರಣ ಚೆನ್ನಾಗಿರ್ತದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಗುರು ಎಲ್ಲಪ್ಪ ಇದ್ದಾರೆ ಅಂದರೆ ಭಾಗ್ಯದಲ್ಲಿ. ಹೀಗಾಗಿ ದೇವತಾ ಪೂಜೆ ಪುನಸ್ಕಾರ, ಒಬ್ಬ ಒಳ್ಳೆಯವರ ದರ್ಶನ, ಒಳ್ಳೆಯವರ ಭೇಟಿ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯತೆ ಕಾಣ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಈ ದಿವಸ ಯಾವುದೇ ಕಿತ್ತಾಟ ಇಲ್ಲದೆ ಮನೆಯಲ್ಲಿ ಒಂದು ನಿರಾಳತೆ. ಹಬ್ಬದ ವಾತಾವರಣ ಹೇಗಿದೆ, ಚೆನ್ನಾಗಿದೆಯಪ್ಪ, ಮನಸ್ಸಿಗೆ ಒಂದು ಸಮಾಧಾನ ಕೊಟ್ಟಿದೆ, ಆ ಥರ ಇದೆ.
ಆದರೆ ವ್ಯಯದ ಮಾಂದಿ ಸ್ವಲ್ಪ ಹಣ ಲಾಸ್ ಆಗೋ ಸಾಧ್ಯತೆ ಇದೆ. ನೀವು ಕೂಡ ಸ್ವಲ್ಪ ಹುಷಾರು. ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಓಡಾಡುವಾಗ, ಹೊಸ್ತಲು ದಾಟುವಾಗ ಸ್ವಲ್ಪ ಹುಷಾರು. ಬಂಡೆ, ಕಲ್ಲು ಈ ಥರದ್ದು ಎಡವು ಬಿಡೋ ಸಾಧ್ಯತೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಶಿವಕವಚ ಕೇಳಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ನೋಡಿ, ಈ ದಿವಸ ನೋಡಿ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದ ನಷ್ಟ ಉಂಟಾಗುತ್ತೆ. ಅತಿಯಾದ ಶ್ರಮ ಆಗುತ್ತೆ. ಎಲ್ಲ ನಾನೊಬ್ಬಳೇ ಮಾಡಬೇಕು, ಈ ಥರದ್ದು ಒಂದು ಹೊರೆ ಬಿದ್ದುಬಿಡುತ್ತೆ. ಅಂಥದ್ದೊಂದು ಸಂದರ್ಭ ಇದೆ. ಏನು ಮಾಡೋದು? ನಿಮಗೆ ಅತಿಯಾದ ಶ್ರಮ ಇದೆ ಈ ದಿವಸ. ಆದರೆ ಪ್ರಶಂಸೆ ಸಿಗುತ್ತೆ. ಆ ಕೆಲಸ, ಆ ಹೊರೆ, ಆ ಪ್ರಶಂಸೆಯಲ್ಲಿ ಸಮಾಧಾನ ತೀರಿ ಹೋಗುತ್ತೆ. ಆ ಹೊರೆಯ ಭಾರ ಹೋಗುತ್ತೆ. ಯೋಚನೆ ಮಾಡಬೇಡಿ. ಮತ್ತು ಈ ದಿವಸ ವ್ಯವಹಾರ ಚಟುವಟಿಕೆಗಳು, ಈ ದಿವಸವೂ ಕೂಡ ಒಂದು ಸ್ವಲ್ಪ ಚಿಗುರಿ ನಿಮಗೇನೋ ಒಂದು ಫಲ ತಂದು ಕೊಡ್ತಕ್ಕಂತಹ ಸಾಧ್ಯತೆ ಇದೆ. ಎಷ್ಟೋ ಜನ ಈ ಹಣ್ಣು, ಹಾಲು, ಹೂವು ಇಂಥ ವ್ಯಾಪಾರಿಗಳಿಗೆ ನೋಡಿ, ಚಂದ್ರ ಅಷ್ಟಮದಲ್ಲಿದ್ದಾನೆ, ಆದರೆ ಲಾಭವನ್ನು ತಂದು ಕೊಡ್ತಾನೆ. ಯೋಚನೆ ಮಾಡೋದು ಬೇಡ. ಇನ್ನು ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ, ನೋವು, ಸಂಕಟ ಇಂಥದ್ದೊಂದು ಸಂದರ್ಭ ಇದೆ. ಸ್ವಲ್ಪ ಸಮಾಧಾನ ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಓಕೆ, ಇನ್ನುಳಿದ 6 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.